ಸುಸಜ್ಜಿತ ನೂತನ ಸುಂದರವಾದ ಶಾಲಾ ಕೊಠಡಿಗಳನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಲಿರುವಂತಹ ಸನ್ಮಾನ್ಯ ಚಿದಾನಂದ ಎಂ ಗೌಡರವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಅವರಿಗೆ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ತಾಲೂಕಿನ ಇಒಗಳಾಗಿರ್ತಕ್ಕಂಥ ಹರೀಶ್ ಸರ್ ಅವರು ಬಹಳ ಆಕ್ಟಿವ್ ಆಗಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೇನೆ ಎಲೆಮರೆಯಲ್ಲಿ ಕಾಯ್ದ ಹಾಗೆ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ತೊರೆದು ಚಿದಾನಂದ ಎಂ ಗೌಡರವರ ಸ್ನೇಹಿತರು ಮತ್ತೆ ಅವರ ಗುರುಗಳ ಮಗನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿರವರು ವೇದಿಕೆ ಮೇಲೆ ಇದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೇನೆ ಬಹುಮುಖ್ಯವಾಗಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿರವರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಅವರು ಕೂಡ ತುಂಬ ಹೃದಯದ. ಹಾಗೇನೆ ಬಹುಮುಖ್ಯವಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ವೃಂದದ ಹೊಡೆದೋಗಿರ್ತಿತ್ತು ಸರ್. ಮಳೆಗಾಲ ಬಂದ್ರೆ ಸೋಗ್ತಾ ಇತ್ತು ಅಂತ ಶಾಲೆಗಳು ಬಂದಿದ್ದೀವಿ ಸರ್. ನಾವು ಕೆಳಗಡೆ ಕಡ್ಪಕಲ್ ಅಂತ ಹೇಳ್ತಾರೆ, 2x2 2x3 ಈ ತರ ಕಡ್ಪಕಲ್ ಹಾಕಿ ಜಾಯಿಂಟ್ ಮಾಡುತ್ತಿದ್ದಾರೆ ಸರ್. ಸಿಮೆಂಟ್ ಹಾಕಿದ್ರು, ಆ ಸಿಮೆಂಟ್ ಅಲ್ಲಿ ಕಿತ್ಕೊಂಡು ಹೋಗಿ ಆ ಕಲ್ಲು ಆ ಕಡೆ ಈ ಕಡೆ ಆಗಿ ಅಂತ ಒಂದು ವಾತಾವರಣದಲ್ಲಿ ನಾವು ಕಷ್ಟಪಟ್ಟು ಓದಿದ್ದೀವಿ ಸರ್. ಬಟ್ ಈ ಒಂದು ಇಂಥ ಒಂದು ಸುಸಜ್ಜಿತವಾದ ಶಾಲೆಯಲ್ಲಿ ಓದ್ಬೇಕಂದ್ರೆ ಈಗಿನ ಮಕ್ಕಳು ಬಹಳ ಪುಣ್ಯವಂತರು ಸರ್. ಅಂತ ಒಂದು ಅವಕಾಶವನ್ನು ತಾವು ಕಲ್ಪಿಸಿಕೊಟ್ಟಿದ್ದೀರಿ ಸರ್. ನಮ್ಮ ಒಂದು ಸ್ವಂತ ಕಲಿತಲ್ಲಿ ಅವರು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಲ್ಲಿ ತಮ್ಮದವರಿಗೆ ನಮ್ಮ ಇಲಾಖೆ ತಮ್ಮ ಧನ್ಯವಾದಗಳು ಅರ್ಪಿಸಿ ಎಲ್ಲರೂ ಸೇರಿ ಈ ಏನು ಉತ್ತಮವಾಗಿ ನಿರ್ಮಾಣ ಆಗಿರುವಂತ ಒಂದು ಶಾಲೆನ ಅಷ್ಟೇ ವಿನೂತನವಾದ ಒಂದು ಕಾರ್ಯಕ್ರಮದೊಂದಿಗೆ ಲೋಕಾರ್ಪಣೆ ಮಾಡಿದ್ರೆ ಇದು 10 ಜನ ಮಾತಾಡುವಂಗಾಗ್ತದೆ. 10 ಜನ ಮಾತಾಡುವಂಗಾದಾಗ ಅದು ಸ್ಫೂರ್ತಿ ಪಡೆದು ಈಗ ಹಣ ಇರೋರಿಗೆ ಕಡಿಮೆ ಇಲ್ಲ. ಇವತ್ತಿನ ದಿನಮಾನದಲ್ಲಿ ಹಣ ಇರೋರಿಗೆ ಕಡಿಮೆ ಇಲ್ಲ, ಆದ್ರೆ ಉದಾಹರಣೆಗಳಿಗೆ ಕಡಿಮೆ ಇದೆ. ಉದಾಹರಣೆಗಳು ಅಂದ್ರೆ ನಾವು ಅದನ್ನ ಏನ್ ಮಾಡ್ಬೇಕು ಅಂತ ಅವ್ರ ಸುತ್ತಮುತ್ತ ಅವ್ರಿಗೆ ಗೊತ್ತಿಲ್ಲ, ಬೇರೆ ಬೇರೆ ಏನೇನಕ್ಕೂ ಕಲಿತಾ ಇರ್ತಾರೆ. ನಮ್ಮಲ್ಲಿ ಯಾವ್ಯಾವ್ದೋ ರೀತಿ ಒಂದು ವ್ಯವಹಾರ, ಬಿಸ್ನೆಸ್, ಇನ್ನೊಂದು ಮತ್ತೊಂದು ಯಾವ್ದೋ ರೀತಿ ಅವರು ಹಣ ಸಂಪಾದನೆ ಮಾಡ್ಬಿಡ್ತಾರೆ. ಬಟ್ ಅದನ್ನ ಖರ್ಚು ಮಾಡೋದು ಹೆಂಗೆ ಅಂತ ಗೊತ್ತಿರಲ್ಲ. ಅಂತವ್ರಿಗೆಲ್ಲ ಇಷ್ಟು ಕನ್ಸ್ಟ್ರಕ್ಟಿವ್ ಆದಂತ ಆಲೋಚನೆಗಳಿಗೆ, ಇಷ್ಟು ಕನ್ಸ್ಟ್ರಕ್ಟಿವ್ ಆದಂತ ಕೆಲಸಗಳಿಗೆ ನಾವು ದುಡ್ಡನ್ನ ಖರ್ಚು ಮಾಡಬಹುದು ಅನ್ನೋ ಒಂದು ಎಕ್ಸಾಂಪಲ್ ಇದು ಸೆಟ್ ಮಾಡಿದ್ರೆ 10 ಕಡೆ ಇಂತ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತು ಗೋಪಿಕುಂಟೆ ಮತ್ತೆ ನಮ್ಮ ಟೌನ್ ಅಲ್ಲಿ ಒಂದು ಕಳಿಸಿದ್ದಾರೆ ಹಿಂದೆ. ಸೊ ಆ ತರ ಅಲ್ಲಲ್ಲಿ ಶಾಲೆಗಳು ಈ ತರ ಹೈಟೆಕ್ ಸ್ಪರ್ಶ ಪಡ್ಕೊಳ್ಳೋದು ಶುರುವಾದ್ರೆ ನಾವು ಅಲ್ಲಿ ಓದೋ ಮಕ್ಕಳು ಮತ್ತೆ ಅಲ್ಲಿನ ಎಜುಕೇಶನ್ ಕ್ವಾಲಿಟಿ ಎಲ್ಲವೂ ಬದಲಾಗ್ತಾ ಹೋಗ್ತದೆ. ಪರ್ಟಿಕ್ಯುಲರ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವೇನಾದ್ರೂ ಈ ಉದ್ಘಾಟನಾ ಕಾರ್ಯಕ್ರಮವನ್ನ ಮತ್ತೆ ಈ ಶಾಲೆಯ ಏನು ಒಂದು ರಿಫಾರ್ಮೇಶನ್ ಅಂತ ಹೇಳುದು, ಇದೊಂದು ರೀತಿ. ಸೊ ಆ ಶಾಲೆಯ ಒಂದು ಹೊಸ ರೂಪವನ್ನು ನಾವೆಲ್ಲರಿಗೂ ಪರಿಚಯ ಮಾಡಿಸ್ಬೋದು. ಚೆನ್ನಾಗಲೇ ಇದ್ದಂಗೆ ಎಲ್ಲರಿಗೆ ಕೆಲಸ ಮಾಡಬೇಕು ಅಂತಿರೋರಿಗೆ, ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ತೊಡಗಿಸ್ಕೊಳ್ಬೇಕು ಅಂತಿರೋರಿಗೆ, ತಾವು ಅರ್ನ್ ಮಾಡಿದಂತ ಒಂದಷ್ಟು ಸಂಪಾದನೆಯನ್ನ ಒಂದಷ್ಟು ಪಾಸಿಟಿವ್ ಆಗಿ ಖರ್ಚು ಮಾಡಬೇಕು ಅಂತ ಇರೋರಿಗೆ ಎಲ್ಲರಿಗೂ ಒಂದು ಎಕ್ಸಾಂಪಲ್ ಆಗಿ ನಿಲ್ತದೆ. ಆ ಕೆಲಸನ ಎಲ್ಲರೂ ಒಟ್ಟಾಗಿ ಮಾಡೋಣ. ಈಗ ನಮ್ಗೆಲ್ಲ ನಾನು ತಾಲೂಕು ಆಫೀಸರ್ಸ್ ಒಂದು ಗ್ರೂಪ್ ಇದೆ, ಅದಕ್ಕೆ ನನಗೆ ರಾತ್ರಿ ಬಂದಂತ ಒಂದು ಇನ್ವಿಟೇಷನ್ ಇದನ್ನು ಕಳಿಸ್ತೀನಿ. ಅದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ. ಸೊ ತಮ್ಮ ಸಲಹೆ ಸೂಚನೆಗಳು ಇನ್ನೇನೇನು ಮಾಡಬಹುದು. ಈಗ ಸದ್ಯಕ್ಕೆ ಹೋಗ್ಬೇಕು ಸರ್, ಗ್ರೂಪಿಗೆ ಹಾಕ್ತೀನಿ. ಜನಗಳು ಇದ್ದಾರೆ. ನಾನು ಬಯಸದೆ ಬಂದಿದ್ದಂಥದ್ದು ಅನಿರೀಕ್ಷಿತವಾಗಿ ಹೇಗೋ ಬಂತು. ನಾನು ಕೂಡ ಈ ಹಳ್ಳಿಯಿಂದ ಬಂದವನು. ನಾನು 6 ವರ್ಷಗಳ ಕಾಲ ಈ ಹಳ್ಳಿನಲ್ಲಿದ್ದೆ. 6 ವರ್ಷ, 4ನೇ ಕ್ಲಾಸಿಂದ 10th ವರೆಗೆ 6 ವರ್ಷ ಈ ಹಳ್ಳಿ ನೀರು ಕೊಡ್ತಿದ್ದೀನಿ, ಇಲ್ಲಿ ಊಟ ಮಾಡಿದ್ದೀನಿ. ಆ ಋಣ ನನ್ನ ತಲೆ ಮೇಲಿದೆ. ಸೊ ಆ ಕಾರಣಕ್ಕಾಗಿ ನಾನು ಈ ಆಲೋಚನೆ ಮಾಡಿ ಈ ಕೆಲಸ ಮಾಡಿದ್ದೇನೆ. ನಿಮಗಳಲ್ಲೂ ಈ ರೀತಿಯ ಆಲೋಚನೆಗಳು ಬರಲಿ. ಖಂಡಿತ ಸಮಾಜದಲ್ಲಿ ನಾವು ವಿದ್ಯಾವಂತರಾದವರು ನಮ್ಮ ಡಿಗ್ರಿಗಳಲ್ಲ. ವಿದ್ಯಾವಂತಿಕೆ ಅಂದ್ರೆ ನಮ್ಮ ಡಿಗ್ರಿ ಅಲ್ಲ. ಅವನು ವಿದ್ಯಾವಂತಕರ ಇಲ್ಲ, ಅವನು ಅಕ್ಷರಸ್ಥ ಅಂತ ಮಾತ್ರ ಕರಿತೀವಿ. ಈ ರೀತಿಯ ಮಾನವೀಯ ಗುಣಗಳನ್ನು ನಾವು ಎಕ್ಸಿಬಿಟ್ ಮಾಡಿದಾಗ ಮಾತ್ರ. ಅರ್ಥ ಆಯ್ತು. ನಾವು ದುಡಿಬೇಕು. ನಮ್ಮ ಸಂತೋಷ್ ಹೆಗ್ಡೆ ಅವರು ಯಾವಾಗಲೂ ಹೇಳ್ತಾರೆ, ನೀನು ದುಡಿದು ಶ್ರೀಮಂತ ಆಗ್ಬೇಕು, ಎಲ್ಲ ಸಂಪಾದನೆ ಮಾಡಬೇಕು. ಏನಕ್ಕೆ ಮಾಡಬೇಕು ಅಂದ್ರೆ ನಿನಗೆ ಇಟ್ಕೊಂಡು ಬೇರೆಯವ್ರಿಗೆ ಕೊಡೋದಿಕ್ಕೆ. ನೀನು ಯಾರಿಗೆ ನೀಡಿ ಇದ್ದಾರೆ ಅವ್ರಿಗೊಂದು ಸಹಾಯ ಮಾಡಬೇಕು. ಈಗ ಈರಣ್ಮೇಶ್ವರ್ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಜೊತೆಗೆ ಇಟ್ಕೊಂಡಿಲ್ಲ ಅಂದಿದ್ರೆ
ನಾನು ಬೇರೆ ಇನ್ನೇನಾಗ್ತಿದ್ನೋ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಾಗಿ ಅವ್ರು ನನ್ನೊಬ್ಬರು ವಿದ್ಯಾಭ್ಯಾಸ ಕೊಟ್ಟರು, ನಾನು ಸಾವಿರಾರು ಜನ ಕೊಡೋಣ, ಈ ಪರಿಕಲ್ಪನೆಯಲ್ಲಿ ಈ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ನಾವು ನೀವೆಲ್ಲ ತಲೆ ಎತ್ಕೊಂಡು ಎದೆತ್ತು ಉದ್ದಿಸಿ ಹೇಳುವಂತ ಕೆಲಸ. ಹಾಗಾಗಿ ನಂದು ಒಂದು ಆಗ್ರಹ ಇದೆ, ಅವತ್ತು ಶಿಕ್ಷಣ ಇಲಾಖೆಯವರು ಅರ್ಧ ಜನ ಬರ್ತಾರೆ, ನಾನು ಈವರೆಗೆ ಹೇಳ್ತೀನಿ 50% ಅವತ್ತು ರಜೆ ಕೊಡಿ. ನೀವು ಅವತ್ತು 50% ಯಾರ್ಯಾರಿಗೆ ಆಸಕ್ತಿ ಇದೆ ಅಂತವ್ರು ಬರೋ ರೀತಿ ಇಡೀ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಕೂಡ ಅವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ 50%ಗೆ ಆದೇಶ ಮಾಡಿದ್ದಾರೆ. 50% ಅಂತ ಸ್ಟಾಫ್ ಅವತ್ತಿಗೆ ಅಟೆಂಡ್ ಇರ್ತಾರೆ. ಅವ್ರಿಗೊಂದು ಕಾರ್ಯಾಗಾರ ಇರುತ್ತೆ. ನಾವು ಬರ್ಗೂರು ರಾಮಚಂದ್ರಪ್ಪನವ್ರನ್ನ ಅತಿಥಿಗಳಾಗಿ ಆಹ್ವಾನಿಸಿದ್ದೀವಿ. ಎಂಪಿಗಳು ಇರ್ತಾರೆ, ಈ ಕ್ಷೇತ್ರದ MLA ಇರ್ತಾರೆ, ಇನ್ನೆಲ್ಲ ಬೇರೆ ಪ್ರೋಟೋಕಾಲ್ ಪ್ರಕಾರ ಅಧಿಕಾರಿಗಳು ಯಾರಿರ್ತಾರೋ ಅವೆಲ್ಲ ಇರ್ತಾರೆ. ಅರ್ಥ ಇಲ್ಲ, ಅಧಿಕಾರಿಗಳಲ್ಲ. ಜೊತೆಗೆ ಇಲ್ಲಿ ಉದ್ದೇಶ ಏನಂದ್ರೆ, ಇನ್ನೂ ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಜನ ಭರವಸೆ ಕಳ್ಕೊಂಡಿದ್ದಾರೆ. ಯಾಕೆ ರಥಯಾತ್ರೆ ಆಗ್ಬೇಕು ಬರ್ಗೂರಿನಿಂದ ಗೋಪಿಕುಂಟೆವರೆಗೆ ಅಂತ ಹೇಳಿದ್ರೆ, ಇಲ್ಲ ಇಷ್ಟು ಜನ ಅಧಿಕಾರಿಗಳಿಗೆ ಗಮನ ಇದೆ ಈ ಕಡೆ ಅನ್ನೋ ಒಂದು ಸಂದೇಶ ಕೊಡ್ಬೇಕು. ನಾವು ನಮ್ಮ ಮೆರವಣಿಗೆ ಮಾಡ್ಕೊಳಕ್ಕಲ್ಲ, ನಾವೊಂದು ಸಂದೇಶ ಕೊಡ್ಬೇಕು. ಸರಸ್ವತಿ ದೇವಿಯನ್ನು ಅದರಲ್ಲಿ ಕೂರಿಸ್ಕೊಂಡು ರಥದಲ್ಲಿ ಅಲ್ಲಿಂದ ಇಲ್ಲಿಗೆ ಗೋಪಿಕುಂಟೆ ಕುಮಾರ್ ಅವರು ಹೇಳಿದ್ದಾರೆ, ನಾನು ರಥದ ವ್ಯವಸ್ಥೆ ಮಾಡ್ಕೊಡ್ತೀನಿ, ಅಲ್ಲಿಂದ ರಥಯಾತ್ರೆ ಬರೋದಕ್ಕೆ ಅವತ್ತು ಒಂದು ಸರಸ್ವತಿ ವಿಗ್ರಹ ಇಟ್ಕೊಂಡು ಮಾಡೋಣ ಅಂತೇಳಿ. ಹಾಗಾಗಿ ಈಗಾಗಲೇ ನಮ್ಮ ಇವರು ಕೂಡ ಮಾತಾಡ್ತಾ ಹೇಳಿದ್ರು, ಅವತ್ತು ಹಳ್ಳಿಗಾಡಿನ ಈ ಭಾಗದ ಜನ ಎಲ್ಲ ಬರ್ತಾರೆ. ನಿಮ್ಮ ಎಲ್ಲ ಇಲಾಖೆಗಳ ಕಡೆಯಿಂದ ಸಾಧ್ಯ ಆಗೋದಾದ್ರೆ ಒಂದೊಂದು ಟ್ಯಾಬ್ಲೋಸ್ ಮಾಹಿತಿ ಇರುವಂಥದ್ದು. ಇವತ್ತು ನೀವು ಶಿರಾದಲ್ಲಿ ಕಾರ್ಯಕ್ರಮ ಮಾಡ್ತೀರಾ, ಎಲ್ಲರೂ ಶಿರಾಕ್ಕೆ ಬಂದು ನೋಡೋಣ. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಮಾಡಿದಾಗ ಒಂದಷ್ಟು ಜನಕ್ಕೆ ನಿಮ್ಮ ಡಿಪಾರ್ಟ್ಮೆಂಟ್ ವೈಸ್ ಏನೇನು ರೈತರಿಗೆ ಸಂಬಂಧಪಟ್ಟಂತ ಸೌಲಭ್ಯಗಳಿದ್ದಾವೆ ಅವುಗಳನ್ನು ಮಾಹಿತಿ ಕೊಡುವಂತ ಒಂದು ಕೆಲಸ ಯಾಕೆ ಆಗಬಾರ್ದು? ಇವತ್ತು ಒಂದು 10-20 ಟ್ಯಾಬ್ಲೆಟ್ಗಳು ಬಂದ್ರೆ ಆ ಒಂದು ಮೆರವಣಿಗೆಗೆ ಇನ್ನೊಂದಷ್ಟು ಇದು ಬರುತ್ತೆ, ಮೆರುಗು ಬರುತ್ತೆ ಅಲ್ವಾ? ಆ ರೀತಿಯಾಗಿ ಆಲೋಚನೆ ಮಾಡೋಣ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿಯ ವ್ಯವಸ್ಥೆ ಆಗಲಿ. ನಾನಂತೂ ಸ್ಪಷ್ಟವಾಗಿ ನಾನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತೀನಿ, ನನಗೆ ಪ್ರೆಸಿಡೆನ್ಸಿ ಸ್ಕೂಲು ಎಷ್ಟು ಮುಖ್ಯನೋ ಅಥವಾ ಮುಖ್ಯ ಅಲ್ಲವೋ, ನಾನು ಸರ್ಕಾರಿ ಶಾಲೆಗಳಿಂದ ಉದ್ಧಾರ ಆಗೋದ ನಾನು ಮೊದಲು ಹೇಳಿದ್ದೀನಿ, ನಾನು ಪ್ರೆಸಿಡೆನ್ಸಿ ಸ್ಕೂಲ್ ಮುಚ್ಚೋದಕ್ಕೂ ನಾನು ಬದ್ಧ ಇದ್ದೀನಿ, ರೆಡಿ ಇದ್ದೀನಿ. ಅರ್ಥ ಇದೆ ನನಗೇನು ಅದರಿಂದ ನಾನು ಜೀವನ ಮಾಡೋದಕ್ಕಾಗಿ ನಾನು ಪ್ರೆಸಿಡೆನ್ಸಿ ಶಾಲೆ ನಡೆಸ್ತಾ ಇಲ್ಲ. ಇಟ್ ವಾಸ್ ಸಮಥಿಂಗ್ ವೆನ್ ದೇರ್ ವಾಸ್ ನಥಿಂಗ್. ಅಲ್ಲಿ ಏನು ಇಲ್ಲದೆ ಇದ್ದಾಗ ಒಂದು ತಾತ್ಕಾಲಿಕ ಇದಷ್ಟೇ ಅದು. ಅರ್ಥ ಇದಲ್ಲ. ಯಾಕೆ ಶಿರಾದಲ್ಲೇ ಅಷ್ಟು ದೊಡ್ಡ ಕಟ್ಟಡ ಕಟ್ಟಿಸಿದೆ ಅಂತ ಹೇಳಿದ್ರೆ, ಶಿರಾದಲ್ಲಿ ಶ್ರೀಮಂತರು ಪ್ರೆಸಿಡೆನ್ಸಿ ಸ್ಕೂಲ್ನ ಓದಿಸ್ಕೋತಾರೆ. ಪ್ರೆಸಿಡೆನ್ಸಿ ಸ್ಕೂಲ್ಗೆ ಹೋಗಕ್ಕೆ ಆಗಲ್ವಲ್ಲಪ್ಪ ಅನ್ನೋರಿಗೆ ನಾನೇ ಮುಂದೆ ನಿಂತು ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದೇ ಕ್ವಾಲಿಟಿ ಎಜುಕೇಶನ್ ಆ ಕಟ್ಟಡದಲ್ಲಿ ಕೊಡಬೇಕು. ಇವತ್ತು ಅಲ್ಲಿ 20 ಕ್ಲಾಸ್ ರೂಮ್ ಇದೆ. 20 ಕ್ಲಾಸ್ ರೂಮ್ ಅಂದ್ರೆ ಕನಿಷ್ಠ ಅಂದ್ರೆ 1-1.5 ಸಾವಿರ ಜನ